ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಒಂದು ಚಾಪ್ಟರ್ ಬರ್ತಕ್ಕಂತಹ ಟಿಶ್ಯೂ ಅನ್ನೋ ಒಂದು ಟಾಪಿಕನ್ನು ತಗೊಂಡಿದ್ದೀನಿ. ಏನಕ್ಕಪ್ಪ ಇದನ್ನು ತಗೊಂಡೆ ಅಂತ ಹೇಳಿದ್ರೆ ನಿಮಗೆ ನೀಟ್, CET, ಕಾಮೆಡ್ಗೆ ಇರ್ಬೋದು, ಈ ಥರ ಒಂದು ಎಕ್ಸಾಮ್ಗೆ ಈ ಒಂದು ಟಿಶ್ಯೂ ಮೇಲೆ ಕ್ವಶನ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚು. ಹಾಗಾಗಿ ಅದನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ನೀವು ಅರ್ಥ ಮಾಡ್ಕೊಬೇಕು, ಯಾವ ರೀತಿಯಾಗಿ ನೆನ್ಪಿಟ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೊದಲೇ ಹೇಳಿದೆ ಟಿಶ್ಯೂ ಅಂದರೆ ಏನು? ಇಟ್ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್. ಅಂದರೆ ಜೀವಕೋಶಗಳ ಸಮೂಹವನ್ನು ನಾವೇನಂತ ಕರಿತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಏನು? ಜೀವಕೋಶಗಳ ಒಂದು ಸಮೂಹವನ್ನು ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಅಗೇನ್ ಹೇಳ್ತೀನಿ, ರಿಪೀಟ್ ಮಾಡ್ತೀನಿ ನೋಡಿ. ವಾಟ್ ಈಸ್ ಟಿಶ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟಿಗೆ ಬಂದರೆ ನಮಗೆ ಎ ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟಿಶ್ಯೂ. ಅಂದರೆ ಒಂದು ಗಿಡ ಅಥವಾ ಒಂದು ಮರ ಯಾವುದರಿಂದ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಹಲವಾರು ಒಂದು ಟಿಶ್ಯೂಗಳು ಸೇರಿ ಹಲವಾರು ಒಂದು ಸೆಲ್ಸ್ಗಳು ಸೇರಿ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ ಟಿಶ್ಯೂ ಆಗ್ತಾ ಹೋಗುತ್ತೆ, ಪ್ಲಾಂಟ್ಸ್ ಆಗ್ತಾ ಹೋಗುತ್ತೆ. ಆ ಪ್ಲಾಂಟ್ಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟಿಶ್ಯೂ. ಒಂದು ಸಸ್ಯ ಅಥವಾ ಒಂದು ಗಿಡ ಹಲವಾರು ಡಿಫ್ರೆಂಟ್ ಆಗಿರ್ತಕ್ಕಂತಹ ಟಿಶ್ಯೂಗಳು ಸೇರಿ ಒಂದು ಪ್ಲಾಂಟ್ಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟು. ಇನ್ನು ಥರ್ಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 2 ಮೇನ್ ಗ್ರೂಪ್. ಅಂದರೆ ಈ ಒಂದು ಟಿಶ್ಯೂನ, ಈ ಒಂದು ಕೋಶಗಳನ್ನು ನಾವು 2 ವಿಧಗಳಲ್ಲಿ ನೋಡ್ತಾ ಹೋಗ್ತೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಮೊದಲನೆಯದು ಮೆರಿಸ್ಟೊಮ್ಯಾಟಿಕ್ ಟಿಶ್ಯೂ ಮತ್ತು ಎರಡನೆಯದು ಪರ್ಮನೆಂಟ್ ಟಿಶ್ಯೂ. ಮೆರಿಸ್ಟೊಮ್ಯಾಟಿಕ್ ಟಿಶ್ಯೂ ಮೊದಲನೆಯದು ಮತ್ತು ಪರ್ಮನೆಂಟ್ ಟಿಶ್ಯೂ ಎರಡನೆಯದಾಗುತ್ತೆ. ಈ 3 ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ನಿಮ್ಮ CET, ನೀಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಡೌಟ್ ಬರ್ತಿದೆ, ಫಾದರ್ ಆಫ್ ಟಿಶ್ಯೂ ಅಂತ ಕೇಳಿದೆ. ಹೂ ಇಸ್ ದ ಫಾದರ್ ಆಫ್ ಟಿಶ್ಯೂ ಅಂತ ಕೇಳಿದೆ. ಮೀನ್ಸ್ ಟಿಶ್ಯೂವಿನ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ, ಟಿಶ್ಯೂವನ್ನು ಕಂಡುಹಿಡಿದವರು ಪ್ರಪ್ರಥಮವಾಗಿ ಯಾರಪ್ಪ ಅಂತ ಹೇಳಿದ್ರೆ ಕ್ಸೇವಿಯರ್ ಬೈಕಾಟ್ ಅನ್ನೋರು ಏನು ಮಾಡ್ತಾರೆ, ಟಿಶ್ಯೂವನ್ನು ಅನ್ವೇಷಣೆ ಮಾಡ್ತಾರೆ. ಕ್ಸೇವಿಯರ್ ಬೈಕಾಟ್ ಇದು ಟಿಶ್ಯೂವನ್ನು ಕಂಡುಹಿಡ್ತಕ್ಕಂತಹ ಒಬ್ಬರು ಸೈಂಟಿಸ್ಟು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸ್ಟಡಿ ಆಫ್ ಟಿಶ್ಯೂನ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ನಿಮಗೆ ಕೇಳಬಹುದು, ಹಿಸ್ಟಾಲಜಿ. ಆ ಸ್ಟಡಿ ಆಫ್ ಟಿಶ್ಯೂ ಈಸ್ ಕಾಲ್ಡ್ ಆಸ್ ಹಿಸ್ಟಾಲಜಿ. ಹಿಸ್ಟಾಲಜಿನ ನಾವು ಒಂದು ಸ್ಟಡಿ ಆಫ್ ಟಿಶ್ಯೂ ಅಂತ ಕರಿತೀವಿ. ಮೀನ್ಸ್ ಕೋಶಗಳ ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ಟಡಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಹಿಸ್ಟಾಲಜಿ ಆಗ್ತಾ ಹೋಗುತ್ತೆ. ನಾನು ಮತ್ತೆ ಒಂದ್ಸಲ ರೀಕಾಲ್ ಮಾಡಿಬಿಡ್ತೀನಿ ನೋಡಿ. ಟಿಶ್ಯೂಸ್ ಆರ್ ಗ್ರೂಪ್ ಆಫ್ ಸೆಲ್ಸ್. A plants made up of different kinds of tissues. For example, tissues are classified into 2 main group. That is meristematic tissue and permanent tissue. Father of tissue is Xavier Bicart. ಹಾಗೆಯೇ ಸ್ಟಡಿ ಆಫ್ ಟಿಶ್ಯೂನ ನಾವೇನಂತ ಕರಿತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಹಿಸ್ಟಾಲಜಿ ಅಂತ ಕರಿತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಇಳಿದಿರ್ತಕ್ಕಂಥ ಒಂದು 5 ಪಾಯಿಂಟ್ಸು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಒಂದು ಎಕ್ಸಾಮ್ಸ್ಗಳಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಗೊತ್ತಿರೋರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.